ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ KCET ಮತ್ತು ನೀಟ್ ಬಗ್ಗೆ ಏನು ಅಪ್ಡೇಟ್ಸ್ ಬಂದಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಏನು CETಯಲ್ಲಿ 2ನೇ ಸುತ್ತಿನ ಸೀಟನ್ನು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ ಮತ್ತು ಮೆಡಿಕಲಲ್ಲಿ ಏನು ಅನೌನ್ಸ್ ಇದೆ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿವರೆಗೂ ಕೂಡ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮ SV ಸೇವಟೆಕ್ ಯೂಟ್ಯೂಬ್ ಚಾನಲ್ನ ನಮ್ಮ ಚಾನಲ್ ಮುಖಾಂತರ ನಾವು ನಿಮಗೆ CET ನೀಟ್ ಮತ್ತು ಕಾಮೆಟ್ಗೆ ಬಗ್ಗೆ ಏನೆಲ್ಲ ಹೊಸ ಅಪ್ಡೇಟ್ಸ್ ಬರುತ್ತೆ ಅದನ್ನು ನಾವು ನಿಮಗೆ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ನು ಕೂಡ ಜಾಯಿನ್ ಆದರೆ ಎಜುಕೇಷನ್, ಜಾಬ್ ಮತ್ತು ಸ್ಕಾಲರ್ಶಿಪ್ ಬಗ್ಗೆಯೂ ಕೂಡ ಏನೆಲ್ಲ ಹೊಸ ಅಪ್ಡೇಟ್ಸ್ ಬಂದರೆ ನಾವು ತಿಳಿಸ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಾಟ್ಸಪ್ ಚಾನಲ್ನು ಕೂಡ ಜಾಯಿನ್ ಆಗಿ. ಈಗ ನಾವು ಏನು CETಯಲ್ಲಿ ಏನು ಹೋಮ್ ಪೇಜಿಗೆ ಬರೋಣ. KA ವೆಬ್ಸೈಟಿನ ಹೋಮ್ ಪೇಜಿಗೆ ಬಂದರೆ ನಾವಿಲ್ಲಿ ಈಗ ಒಂದು CET ಮತ್ತು ಮೆಡಿಕಲ್ ಬಗ್ಗೆ ಒಂದು ಹೊಸ ನೋಟಿಫಿಕೇಷನ್ ಇದೆ. ಅದ್ರ ಬಗ್ಗೆ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಈ ಒಂದು 2ನೇ ಸುತ್ತಿನ ರಿಸಲ್ಟ್ ಏನು ಬಂದಿದೆ ಅಂದರೆ ಸೆಕೆಂಡ್ ರೌಂಡಿನ ರಿಸಲ್ಟ್ ಏನು ಬಂದಿದೆಯೋ ಅದು ಯಾರ್ಯಾರಿಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಇಂಜಿನಿಯರಿಂಗು ಮತ್ತು ಆರ್ಕಿಟೆಕ್ಚರು, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗು, ಫಾರಮ್ D, BPT, BPO, ಅಲೈಡ್ ಹೆಲ್ತ್ ಸೈನ್ಸು ಕೋರ್ಸ್ಗಳ 2ನೇ ಸುತ್ತಿನ ಅಂತಿಮ ಫಲಿತಾಂಶ ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ನ ಬಿಟ್ಟಿದ್ದಾರೆ. ನೀವು ಹೇಗೆ ರಿಸಲ್ಟ್ನ ಚೆಕ್ ಮಾಡೋದು ಮತ್ತು ಹೇಗೆ ಚಾಯ್ಸ್ನ ಫಿಲ್ ಮಾಡೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ. ಅದು ಈಗ ಫಲಿತಾಂಶ ಏನು 24ನೇ ತಾರೀಕು ಏನು ರಿಸಲ್ಟ್ನ ಅನೌನ್ಸ್ ಮಾಡಿರೋಂಥದ್ದು ಈಗ ಮೇಲ್ಗಡೆ ಏರಿರುವಂಥ ಕೋರ್ಸ್ಗಳಿಗೆ 2ನೇ ರೌಂಡ್ನ ರಿಸಲ್ಟ್ನ ಅನೌನ್ಸ್ ಮಾಡಿರೋಂಥದ್ದು. ನಾನು ಮೇಲೆ ಏನು ಹೇಳಿದ್ದೀನೋ ಆ ಕೋರ್ಸ್ಗಳಿಗೆ 2ನೇ ರೌಂಡಿನ ರಿಸಲ್ಟ್ನ ಅನೌನ್ಸ್ ಮಾಡಿರೋಂಥದ್ದು 24ನೇ ತಾರೀಕು. ಈಗ ಚಾಯ್ಸ್ 1 ಅಥವಾ ಚಾಯ್ಸ್ 4 ಅಷ್ಟೇ 2 ಆಪ್ಷನ್ ಇಟ್ಟಿದ್ದಾರೆ. ಈಗ ನಾವು ಮೊದಲನೇ ರೌಂಡಲ್ಲಿ ಚಾಯ್ಸ್ 4ವರೆಗೂ ಇತ್ತು. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಅದರಲ್ಲಿ ಚಾಯ್ಸ್ 1 ಫೀಸ್ ಕಟ್ಟೋದು, ಚಾಯ್ಸ್ 2 ಹೋಲ್ಡ್ ಮಾಡಿ ಸೆಕೆಂಡ್ ರೌಂಡಿಗೆ ಹೋಗೋ ಅಂಥದ್ದು, ಮತ್ತು ಚಾಯ್ಸ್ 4 ಅದನ್ನು ರಿಜೆಕ್ಟ್ ಮಾಡಿ ಅಪ್ಗ್ರೇಡ್ ಮತ್ತು 2ನೇ ರೌಂಡಿಗೆ ಬರೋ ಅಂಥದ್ದು, ಮತ್ತು 4ನೇ ಚಾಯ್ಸ್ 4 ಕ್ವಿಟ್ ಆಗೋ ಅಂಥದ್ದು ಇತ್ತು. ಈಗ ಇಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ ಇರೋ ಅಂಥದ್ದು ಈ ಒಂದು 2ನೇ ರೌಂಡಲ್ಲಿ. ಈಗ ಅದನ್ನು ನೀವು ಕ್ವಿಟ್ ಆಗೋ ಅಂಥದ್ದಾಗಿರಲಿ, ಚಾಯ್ಸ್ 1 ತಗೊಳ್ಳೋಂಥದ್ದಾಗಿರಲಿ, ನೀವು 25/8ನೇ ತಿಂಗಳು 2026ರಿಂದ 27ನೇ ತಾರೀಕು 8ನೇ ತಿಂಗಳು 2026 ಚಾಯ್ಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅಷ್ಟರೊಳಗೆ ಚಾಯ್ಸ್ 1 ತಗೋಬೋದು, ಚಾಯ್ಸ್ 4 ತಗೋಬೋದು. ಮತ್ತು ನೀವೇನಾದರೂ ಅಷ್ಟರೊಳಗೆ ಈಗ ಚಾಯ್ಸ್ 4 ತೊಗೊಂಡಿರ್ತೀರ ಅಂದರೆ ಮತ್ತೆ ನಾವು ಚಾಯ್ಸ್ 1ಗೆ ಹೋಗಬೇಕಾಯಿತು, ಅದೇ ಕಾಲೇಜಿಗೆ ಹೋಗ್ಬೇಕಂದ್ರೆ ಈ ದಿನಾಂಕ 27ನೇ ತಾರೀಕು ಒಳಗಡೆ ಮತ್ತೆ ನೀವು ಚಾಯ್ಸ್ನ ಚೇಂಜ್ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಚಾಯ್ಸ್ನ ಆಯ್ಕೆ ಮಾಡೋಂಥದ್ದು. ಈಗ ಚಾಯ್ಸ್ 1 ತೊಗೊಂಡ್ರೆ ನೀವು 28ನೇ ತಾರೀಕು ಒಳಗಡೆ ಹೋಗಿ ನೀವು ಕಾಲೇಜಿಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ಚಾಯ್ಸ್ 4 ಇಲ್ಲಿಂದ ಕೌನ್ಸಿಲಿಂಗಿಂದ ಹೊರಗೆ ಹೋಗುವಂಥದ್ದು ಇರುತ್ತೆ. ಈಗ ಚಾಯ್ಸ್ 1 ಆಯ್ಕೆ ಮಾಡೋರು ಈಗ ನೀವು ಫೀಸ್ ಕಟ್ಟಿ ಕಡ್ಡಾಯವಾಗಿ ಚಾಯ್ಸ್ 1 ತಗೊಂಡು ಫೀಸ್ನ ಆನ್ಲೈನ್ ಥ್ರೋ ಮಾಡಿಕೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗ್ತೀರ. ಅಲ್ಲ, ನಾವು 3ನೇ ರೌಂಡಿಗೆ ಹೋಗಬೇಕು ಅಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದಾದರೆ, ನೀವು 3ನೇ ರೌಂಡಿಗೆ ಹೋಗಬೇಕು ಅನ್ನೋದಾದರೆ ನಿಮಗೆ ಇಲ್ಲಿ 2ನೇ ರೌಂಡಿಗೆ ಬಂದಿರೋ ಅಂಥದ್ದು ಸೀಟ್ ಈಗ ಇಷ್ಟ ಇಲ್ಲ, ನಾವು 3ನೇ ರೌಂಡಿಗೆ ಹೋಗಬೇಕು ಅಂಥವ್ರಿಗೆ ಏನು ಒಂದು ಈ ವರ್ಷ ಅಂದರೆ, ನೀವು 3ನೇ ರೌಂಡಿಗೆ ಹೋಗಬೇಕು ಅಂದರೆ ಏನು ಚಾಯ್ಸ್ 1 ತಗೊಂಡು ನೀವು ಕಡ್ಡಾಯವಾಗಿ ಕಾಲೇಜ್ಗೆ ಅಡ್ಮಿಷನ್ ಆಗಬೇಕು. ನೀವು ಈಗ ಅಡ್ಮಿಷನ್ ಆದರೂ ಕೂಡ ನಿಮಗೇನು ತೊಂದರೆ ಇಲ್ಲ, 3ನೇ ರೌಂಡಲ್ಲಿ ಭಾಗವಹಿಸ್ಬೋದು. 3ನೇ ರೌಂಡಲ್ಲಿ ಭಾಗವಹಿಸೋದು ಹೇಗೆ ಅಂದರೆ, ನೀವು ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೀರಾ, ನೀವು ಕಟ್ಟಿರೋಂಥ ಒಂದು ಫೀಸ್ ಏನಿರುತ್ತೋ ಅದು ಸರ್ಕಾರಕ್ಕೆ ಕಟ್ಟಿರ್ತೀರ, ಏನು ಕಾಲೇಜ್ಗಿನ್ನೂ ಹೋಗಿರಲ್ಲ. ಯಾರೆಲ್ಲ ವಿದ್ಯಾರ್ಥಿಗಳು 3ನೇ ರೌಂಡ್ಗೆ ಹೋಗಬೇಕು ಅಂದ್ಕೊಂಡಿರ ಅವರು ಭಾಗವಹಿಸ್ಬೋದು. ಅವರು ಫೆನಾಲ್ಟಿ ಮತ್ತು ಹೊಸ ಲಾಗಿನ್ ಕೊಡ್ತಾರೆ, ಫೆನಾಲ್ಟಿ ಕಟ್ಟಬೇಕು. ಹೊಸ ಲಾಗಿನ್ ರಿಜಿಸ್ಟ್ರೇಷನ್ ಫೀಸ್ನು ಕೂಡ ಕಟ್ಟಿ 5,000 ಫೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ. 5,000 ಫೆನಾಲ್ಟಿಯನ್ನು ಕಟ್ಟಿ ಮತ್ತು 3ನೇ ಸುತ್ತಿಗೆ ಒಂದು ಹೊಸ ಲಾಗಿನ್ ಕೊಡ್ತಾರೆ ನಿಮಗೆ. ಆ ಒಂದು ಹೊಸ ಲಾಗಿನ್ ಅದಕ್ಕೆ ನೀವು ಮತ್ತೆ ನೋಂದಣಿ ಶುಲ್ಕ ಅಂದರೆ ರಿಜಿಸ್ಟ್ರೇಷನ್ ಶುಲ್ಕನ ಕಟ್ಟಬೇಕಾಗುತ್ತೆ. 5,000 ಫೆನಾಲ್ಟಿ ದಂಡವನ್ನು ಕಟ್ಟಬೇಕು 3ನೇ ರೌಂಡಿಗೆ ಹೋಗಬೇಕು ಅಂದರೆ. ಮತ್ತು ರಿಜಿಸ್ಟ್ರೇಷನ್ ಶುಲ್ಕವನ್ನು ಕೂಡ ಫೀಸ್ನು ಕೂಡ ಕಟ್ಟಿ ನೀವು 3ನೇ ರೌಂಡಿಗೆ ಹೋಗಬೇಕು. ಅಂದರೆ ನೀವು 3ನೇ ರೌಂಡಿಗೆ ಹೋಗ್ತೀರಾ ಅಂದರೆ ಈಗ ನಿಮಗೇನು 2ನೇ ರೌಂಡಲ್ಲಿ ಬಂದಿರೋ ಅಂಥ ಕಾಲೇಜು ಡಿಲೀಟ್ ಆಗುತ್ತೆ. ಆ ಕಾಲೇಜ್ ಡಿಲೀಟ್ ಆಗಿ 3ನೇ ರೌಂಡಿಗೆ ಹೋಗ್ಬೋದು. ಇಷ್ಟು ಒಂದು ಹೊಸ ಅಪ್ಡೇಟ್ಸ್ ಇರ್ಬೋದು. ಈಗ ಏನು ಮೆಡಿಕಲ್ ವಿದ್ಯಾರ್ಥಿಗಳು
23ನೇ ತಾರೀಕು ನಿಮಗೆ ಒಂದು ತಾತ್ಕಾಲಿಕ ಒಂದು ಪ್ರಕಟಣೆ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಒಂದು ರಿಸಲ್ಟ್ನ ಅನೌನ್ಸ್ ಮಾಡಿದ್ದಾರೆ, ಸೀಟ್ ಅನೌನ್ಸ್ ಮಾಡಿದ್ದಾರೆ. ನೀವು ನೋಡ್ಕೋಬೋದು ಇದೇ ವೆಬ್ಸೈಟಲ್ಲಿ. ಅದರಲ್ಲಿ ಪ್ರವೇಶಕ್ಕೋಗಿ UGCET ನೀಟ್ ಅಂತ ಏನಿದೆ ಅದು ತಾತ್ಕಾಲಿಕ ಪಟ್ಟಿ ಆಯ್ಕೆ ಅಂತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ನೋಡ್ಕೋಬೋದು ಯಾವ ಎಷ್ಟು ರ್ಯಾಂಕಿಂಗಿಗೆ ಯಾವ್ದು ನಿಂತಿದೆ ಅಂತ. ಸೀಟ್ ಅಲಾಟ್ಮೆಂಟ್ ಆಗಿದೆ ತಾತ್ಕಾಲಿಕವಾಗಿ. ಈಗ ನೀವು ಹಂಚಿಕೆಯಾದ ಸೀಟ್ ಪ್ರವೇಶ ಪಡೆಯಲು ಇಚ್ಛಿಸಿದ್ದಲ್ಲಿ ಏನು ನಮ್ಮ MCC ಅವರು ಏನು ಆಲ್ ಓವರ್ ಇಂಡಿಯಾ ಕೋಟಾದಲ್ಲಿ ಕೆಲವು ವಿದ್ಯಾರ್ಥಿಗಳು ಅಲ್ಲೂ ಕೂಡ ಕೌನ್ಸಿಲಿಂಗ್ ಭಾಗವಹಿಸಿದ್ದಾರೆ. ನೀಟಲ್ಲಿ ಇಲ್ಲೂ ಕೂಡ KCET ಮುಖಾಂತರ ಕೂಡ ಭಾಗವಹಿಸಿದ್ದಾರೆ. ಅಂಥ ವಿದ್ಯಾರ್ಥಿಗಳು MCCಯಲ್ಲಿ ನಿಮಗೆ ಈಗ ಫಸ್ಟ್ ರೌಂಡು ಅನೌನ್ಸ್ ಆಗಿರೋದು, ಅವರಿಗೆ ಅಲ್ಲೇನಾದ್ರು ಸೀಟ್ ಸಿಕ್ಕಿ ನೀವು ಹೊರ ಹೋಗ್ತೀರಾ ಅನ್ನೋದಾದರೆ ನೀವು ಇಲ್ಲಿ ಕ್ವಿಟ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ವಿಟ್ ಮಾಡಿ ನೀವು ಚಾಯ್ಸ್ 4ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಕ್ವಿಟ್ ಮಾಡಿ ಹೊರಗೆ ಹೋಗಬೇಕಾಗುತ್ತೆ. ನೀವು ಅಲ್ಲಿ ಅಡ್ಮಿಷನ್ ಬಯಸಿದರೆ ಅಂಥವ್ರು ಹೋಗಂಗಿದ್ರೆ ಹೋಗಿ ಎಷ್ಟನೇ ತಾರೀಕು ಒಳಗಡೆ 25 ಅಥವಾ 26ನೇ ತಾರೀಕು ಒಳಗಡೆ ನೀವು ಇಲ್ಲಿ ಕ್ವಿಟ್ ಆಗಬೇಕಾಗುತ್ತೆ. ಅಲ್ಲಿ ಏನಾದರೂ MCC ಮುಖಾಂತರ ನಿಮ್ಗೆ ಏನಾದ್ರು ಸೀಟ್ ಸಿಕ್ಕಿದ್ರೆ ಇಲ್ಲಿಂದ ಕ್ವಿಟ್ ಆಗಿ ಹೋಗ್ಬೇಕಾಗುತ್ತೆ. ನೀವು ಚಾಯ್ಸ್ 4ನ ಹಾಕ್ಬೇಕಂತ ಹೇಳಿದ್ದಾರೆ 25, 26ನೇ ತಾರೀಕು. ಅದೇ ಈಗ ಯಾಕೆ ಅವರು ನಿಮಗೆ ಫಸ್ಟ್ ರೌಂಡ್ ಇನ್ನೂ ಅನೌನ್ಸ್ ಮಾಡಿಲ್ಲ ಅಂದರೆ, ಈ ಒಂದು ಮೆಡಿಕಲ್ ಮತ್ತು ಡೆಂಟಲಲ್ಲಿ ಈಗ MCC ಅವರು ಡೇಟ್ಗಳನ್ನು ಮುಂದೂಡಿ ಮುಂದಕ್ಕೆ ತಳ್ಕಂತ ಈಗ ಅವರು ಅನೌನ್ಸ್ ಮಾಡಿರೋದ್ರಿಂದ ಇಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ. ಯಾಕೆ ಅಂದರೆ ಇಲ್ಲೀಗ ಅಲ್ಲಿ ಸೀಟ್ ಸಿಕ್ಕಿ ಇಲ್ಲೂ ಸೀಟ್ ಅನೌನ್ಸ್ ಮಾಡಿದರೆ ಅವರಿಗೆ ಅಡ್ಮಿಷನ್ನಿಗೆ ತೊಂದರೆ ಆಗುತ್ತೆ ಅಂತೇಳಿ ಅಲ್ಲಿ ಸೀಟ್ ಅನೌನ್ಸ್ ಮಾಡಿದ ಮೇಲೆ ಇಲ್ಲೀಗ ಆ ವಿದ್ಯಾರ್ಥಿಗಳು ಇಲ್ಲಿ ಕ್ವಿಟ್ ಮಾಡಬೇಕಾಗುತ್ತೆ. ಆ ವಿದ್ಯಾರ್ಥಿಗಳು ಕ್ವಿಟ್ ಆದರೆ ಇಲ್ಲಿ ಏನು KCETಯಲ್ಲಿ ಇರುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ. ಈಗ ಆ ಒಂದು ಸೀಟು ಬೇರೆಯವ್ರಿಗೆ ಅಲಾಟ್ಮೆಂಟ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ KCET ಮೂಲಕ ಇನ್ನು ಮೆಡಿಕಲ್ ಸೀಟ್ ಫಸ್ಟ್ ರೌಂಡ್ ಇನ್ನೂ ಅನ್ವನ್ಸ್ ಆಗಿಲ್ಲ. ಫೈನಲ್ ರಿಸಲ್ಟ್ ಇನ್ನೂ ಅನ್ವನ್ಸ್ ಆಗದೆ ಇರೋ ಕಾರಣ ಅಲ್ಲಿ MCCಯಲ್ಲಿ ಸಿಕ್ಕಿರೋಂಥ ವಿದ್ಯಾರ್ಥಿಗಳು ಇಲ್ಲಿ ಕ್ವಿಟ್ ಆಗ್ತಾರೆ. ಆ ಒಂದು ಸೀಟ್ನ ಈ ಉಳಿದಂಥ ವಿದ್ಯಾರ್ಥಿಗಳಿಗೆ ಅಲಾಟ್ಮೆಂಟ್ ಮಾಡ್ಬೋದಲ್ಲ ಅನ್ನೋ ಉದ್ದೇಶದಿಂದ, ಹಾಗಾಗಿ ಅದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಈ ಒಂದು ಚಾಯ್ಸ್ನ ತಗೊಂಡು ಆಪ್ಷನ್ ಎಂಟ್ರಿನ ಕ್ಲಿಯರ್ ಮಾಡಿದ ಮೇಲೆ ನಿಮಗೆ ಫಸ್ಟ್ ರೌಂಡ್ ಸೀಟ್ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಅದೇ ಹೇಳಿರೋದು. ನಂತರ ಅಲ್ಲಿ ಎಲ್ಲ ಚೇಂಜಸ್ ಆದಮೇಲೆ ನಾವು ರನ್ ಮಾಡ್ತೀವಿ. ಅದನ್ನು ಮತ್ತೆ ಅರೇಂಜ್ಮೆಂಟ್ ಮಾಡಿ ಇರುವಂಥ ವಿದ್ಯಾರ್ಥಿಗಳಿಗೆ ಸೀಟ್ನ ಅಲಾಟ್ಮೆಂಟ್ ಮಾಡಿ ಫಸ್ಟ್ ರೌಂಡ್ ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿರುತ್ತೆ. ಇಷ್ಟು ಒಂದು ನೋಟಿಫಿಕೇಷನ್ ಬಂದಿರೋ ಅಂಥದ್ದು. ಈಗ ನಾವು ಹೇಗೆ ರಿಸಲ್ಟ್ನ ನೋಡೋದು ಅನ್ನೋದಾದರೆ, ನಾವಿವಾಗ ನಿಮಗೆ ಏನು 2ನೇ ಸುತ್ತಲ್ಲಿ ಯಾವ ಕಾಲೇಜ್ ಬಂದಿದೆ ನಾವು ಹೆಂಗೆ ರಿಸಲ್ಟ್ನ ನೋಡೋದಾದರೆ, ನೀವು ಇಲ್ಲಿ ಹೋಮ್ ಪೇಜ್ ಏನಿದೆ KA ಪರೀಕ್ಷಾ ಪ್ರಾಧಿಕಾರದ ಹೋಮ್ ಪೇಜಿಗೆ ಬನ್ನಿ. ಪ್ರವೇಶ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, UGCET ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನು 3ನೇ ಆಪ್ಷನ್ ಕಾಣ್ತಾ ಇದೆಯಲ್ಲ, UGCET 2022ನೇ ಸುತ್ತಿನ ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 3ನೇ ಆಪ್ಷನಲ್ಲಿ ಕಾಣಿಸ್ತಾ ಇದೆ. ಬೇರೆ ಇದ್ರೂ ಕೂಡ ಇದನ್ನು ಓದ್ಕೊಳ್ಳಿ. ಅಂತಿಮ ಸೀಟು ಹಂಚಿಕೆ ಫಲಿತಾಂಶ ಅಂತ ಇರುತ್ತೆ, ಅದ್ರ ಮೇಲೆ ಏನಾದರೂ ಲಿಂಕ್ ಗೊತ್ತಾಗಲ್ಲ ವಿಡಿಯೋದ ಕೆಳಗೆ ಕೊಡ್ತೀನಿ, ಅಲ್ಲಿಂದ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು CET ನಂಬರ್ ಏನು ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಏನಿರುತ್ತೆ CET ನಂಬರ್ನ ಎಂಟರ್ ಮಾಡಿ, ಸ್ಟೂಡೆಂಟ್ ಡೇಟ್ ಆಫ್ ಬರ್ತ್ ಏನಿರುತ್ತೆ ಅದನ್ನ ಎಂಟರ್ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಎಂಟರ್ ಮಾಡಿ, ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಲಾಗಿನ್ ಆದಮೇಲೆ ಈ ರೀತಿ ಇರುತ್ತೆ. ನೀವು ಇಲ್ಲಿ ಮೇಲ್ ನೋಡ್ಬೋದು, ಸೆಕೆಂಡ್ ರೌಂಡ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅಂತ ತೋರಿಸ್ತಾ ಇರುತ್ತೆ. ಅದಾದಮೇಲೆ ಇಲ್ಲಿ ಕಾಲೇಜ್ ಅಲೋಟೆಡ್ ಅಂತ ಏನಿರುತ್ತೆ ಅದು ನಿಮಗೆ ಕಾಲೇಜ್ ನೇಮ್ ಏನು, ಅಡ್ರೆಸ್ ಏನು, ಕಾಲೇಜ್ ಎಲ್ಲಿ ಅಡ್ರೆಸ್ ಅಂತಲೂ ಕೂಡ ನಿಮಗೆ ಕಾಣಿಸ್ತಾ ಇರುತ್ತೆ. ಇರುವಂಥ ಕೋರ್ಸ್ ಇಲ್ಲಿ ಕಾಣಿಸ್ತಾ ಇರುತ್ತೆ. ಈಗ ನಾವು ಹೇಗೆ ಚಾಯ್ಸ್ ಫಿಲ್ಲಿಂಗ್ ಮಾಡೋದು, ಈಗ ಚಾಯ್ಸ್ 1 ಮತ್ತು ಚಾಯ್ಸ್ 4ನ ಯಾವ ರೀತಿ ಮಾಡೋದು ಅಂದರೆ, ನೀವಿಲ್ಲಿ KA ಹೋಮ್ ಪೇಜಿಗೆ ಬರ್ತೀರಾ. ಪ್ರವೇಶ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ UGCET 2026 ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ UGCET 2026 2ನೇ ಸುತ್ತಿನ ಚಾಯ್ಸ್ ಮತ್ತು ದೃಢೀಕರಣ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಆಪ್ಷನ್, ಮೊದಲನೇ ಆಪ್ಷನ್ ಕಾಣಿಸ್ತಾ ಇರ್ಬೋದು, ಅಥವಾ ನೀವು ಇದನ್ನು ಓದ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಗೊತ್ತಾಗಲಿಲ್ಲ ಅಂದರೆ ನಮ್ಮ ವಿಡಿಯೋದ ಕೆಳಗಡೆ ಕೊಡ್ತೀವಿ ಲಿಂಕ್ನ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮಗೆ ಓಪನ್ ಆಗುತ್ತೆ. ನೀವು ನಿಮ್ಮ ಒಂದು ಸ್ಕ್ಯಾನ್ QR ಕೋಡ್ ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಒಂದು QR ಕೋಡು, ಅದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಅಥವಾ ಪಕ್ಕದಲ್ಲಿ ಎಂಟರ್ CET ನಂಬರ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅಪ್ಲಿಕೇಶನ್ ನಂಬರ್ ಏನು ನಿಮ್ಮ CET ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ, ಮತ್ತು ಒಂದು
ಏನು ಸಿ ಇ ಟಿ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬಂದಿರೋಂಥ ಸಿ ಇ ಟಿ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಆಪ್ಷನ್ 3 ಇದೆ. ಎಸ್ ಎಮ್ ಎಸ್ಸಿಗೆ ಒಂದು ಒ ಟಿ ಪಿ ಬರೋಕ್ಕೆ ನೀವು ಎಸ್ ಎಮ್ ಎಸ್ ಮುಖಾಂತರನಾದ್ರು ಒ ಟಿ ಪಿನ ಪಡಿಬೋದು. ನಿಮ್ಮ ಒಂದು ರಿಜಿಸ್ಟರ್ಡ್ ಮೊಬೈಲ್ಗೆ ಏನು ಕೊಟ್ಟಿರ್ತಾರೋ ಅದು ಎಸ್ ಎಮ್ ಎಸ್ ಮುಖಾಂತರ ಬರುತ್ತೆ. ಅಥವಾ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ವಾಟ್ಸಪ್ ನಂಬರಿಗೂ ಕೂಡ ಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ವಾಟ್ಸಪ್ಪಿಗೆ ಒ ಟಿ ಪಿ ಬರುತ್ತೆ. ಅಥವಾ ನೀವು ರಿಜಿಸ್ಟರ್ಡ್ ಜಿಮೇಲಿಗೆ ಬೇಕು ಒ ಟಿ ಪಿ ಅನ್ನೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ದು ಆಪ್ಷನ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದಮೇಲೆ ಒ ಟಿ ಪಿ ಹಾಕಿ ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ. ವೆರಿಫೈ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನಾವು ಏನು ಸ್ಟೂಡೆಂಟ್ ಇರ್ತಾರೋ ಅವರ ಒಂದು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕಾಗುತ್ತೆ. ಇದು ಸ್ಟಾರ್ಟ್ ಕ್ಯಾಮ್ರಾ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಕ್ಯಾಮ್ರಾ ಆನ್ ಆಗುತ್ತೆ. ಫೋಟೋ ಕ್ಯಾಪ್ಚರ್ ಮಾಡಿದ ಮೇಲೆ ವೆರಿಫೈ ಆ್ಯಂಡ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಫೋಟೋ ಕ್ಯಾಪ್ಚರ್ ಮಾಡಿ ವೆರಿಫೈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಚಾಯ್ಸ್ ಎಂಟ್ರಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಎಂಟರ್ ಚಾಯ್ಸ್ ಅಂತ ಒಂದು ಆಪ್ಷನ್ ಇದೆ, ಬ್ಲೂ ಅಲ್ಲಿ ಕಾಣಿಸ್ತಾ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಚಾಯ್ಸ್ದು. ಇಲ್ಲಿ ಚಾಯ್ಸ್ 1 ಮತ್ತು ಚಾಯ್ಸ್ 4 ಅಷ್ಟೇ ಇರೋದು. ಚಾಯ್ಸ್ 1 ಏನಂದರೆ ನೀವು ನಿಮಗೇನು 2ನೇ ಸುತ್ತಿನಲ್ಲಿ ಸಿಕ್ಕಿರೋಂಥ ಸೀಟ್ ನಮಗೆ 100% ಸಂಪೂರ್ಣವಾಗಿ ಇಷ್ಟ ಆಗುತ್ತೆ, ಹಾಗಾಗಿ ನಾವು ಕಾಲೇಜ್ಗೆ ನಾವು ಅಡ್ಮಿಷನ್ ಆಗ್ತೀವಿ ಅನ್ನೋದಾದರೆ ನೀವು ಚಾಯ್ಸ್ 1 ತಗೊಂಡು ನೀವು ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡು ನೀವು ತಗೋಬೇಕಾಗುತ್ತೆ. ಈಗ ಕೆಲವರು ಏನು ಮಾಡ್ತಾರೆ, ಈಗ ಕೆಲವರು MCC ಕೊಡೋದ ಮೂಲಕ ಮೆಡಿಕಲಿಗೆ ಹೋಗಿದ್ದಾರೆ ಅಂಥವ್ರು, ಅಥವಾ ಕೆಲವರು ಕಾಮೆಡಿಕೆ ಮುಖಾಂತರ ಅಡ್ಮಿಷನ್ ಆಗಿದ್ದಾರೆ, ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಮುಖಾಂತರ ಅಡ್ಮಿಷನ್ ಆಗಿರ್ತಾರೆ. ಯಾವುದಕ್ಕೋ ಮೆಡಿಕಲ್ಗೋ ಇಂಜಿನಿಯರ್ಗೋ ಯಾವುದೋ ಒಂದು ಕೋರ್ಸಿಗೆ ಅಡ್ಮಿಷನ್ ಆಗಿರ್ತಾರೆ, ಬೇರೆ ಬೇರೆ ರೀತಿಯಲ್ಲಿ ಅಡ್ಮಿಷನ್ ಆಗಿರ್ತಾರೆ. ಅಂಥವರು ಈ ಒಂದು ಸಿ ಇ ಟಿ ಮುಖಾಂತರ ಮುಂದುವರೆಯೋಕ್ಕೆ ಈಗ ಕ್ವಿಟ್ ಮಾಡಬೇಕು. ಈಗ ನಾವಿಲ್ಲಿ ಕೌನ್ಸಿಲಿಂಗ್ಗೆ ಮುಂದೆ ಹೋಗಲ್ಲ, ಇಲ್ಲೇ ನಾವು 2ನೇ ರೌಂಡಲ್ಲೇ ನಾವು ಹೊರಗೆ ಹೋಗ್ತೀವಿ ಅನ್ನೋದಾದರೆ ನೀವು ಚಾಯ್ಸ್ 4 ಇದೆಯಲ್ಲ ಅದನ್ನು ಆಯ್ಕೆ ಮಾಡಬೇಕಾಗುತ್ತೆ. ನೀವು ಚಾಯ್ಸ್ 1 ತೊಗೊಂಡ್ರೆ ನೀವು ಅಡ್ಮಿಷನ್ ಆಗೋದು, ನಿಮ್ಗೆ ಸಿಕ್ಕಿರೋಂಥ 2ನೇ ರೌಂಡಲ್ಲಿ ಸಿಕ್ಕಿರೋಂಥದ್ದಕ್ಕೆ ನೀವು ಅಡ್ಮಿಷನ್ ಆಗೋದು. ಈಗ ಕೆಲವು ವಿದ್ಯಾರ್ಥಿಗಳು ಕೇಳ್ಬೋದು, ನಾವು 3ನೇ ರೌಂಡಿಗೆ ಹೋಗೋದಾದರೆ ಯಾವ ಚಾಯ್ಸ್ ತಗೋಬೇಕು ಅಂತ. ಇಲ್ಲಿ ಚಾಯ್ಸ್ 1 ಕಡ್ಡಾಯವಾಗಿ ನೀವು ತಗೊಳ್ಳೇಬೇಕಾಗುತ್ತೆ. 3ನೇ ರೌಂಡ್ಗೆ ಹೋಗೋದಾದರೂ ಕೂಡ ಚಾಯ್ಸ್ 1 ತೊಗೊಂಡು ನೀವು ಕಾಲೇಜ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ನೀವು ಕಟ್ಟಿರೋಂಥ ಫೀಸು ಗೌರ್ಮೆಂಟಲ್ಲೇ ಇರುತ್ತೆ, ಆದರೆ ಕಾಲೇಜಲ್ಲಿ ಅವರು ಮಾತಾಡ್ಕೊಂಡರೆ ಕೆ ಎ ಅವರು ಯಾವುದಾದ್ರೂ ವಿದ್ಯಾರ್ಥಿಗಳು 3ನೇ ರೌಂಡಿಗೆ ಭಾಗವಹಿಸೋದಾದರೆ ನೀವು ಅಲ್ಲಿಂದ ಆಮೇಲೆ ಅವರು ಫೀಸ್ ಪೆನಾಲ್ಟಿಯನ್ನು ಕಟ್ಟಿ ನೀವು ಲಾಗಿನ್ ಕ್ರೆಡೆನ್ಷಿಯಲ್ ಕೊಡ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕಾಗುತ್ತೆ. ಆಗ ನೀವು ಆ ಒಂದು ಕಾಲೇಜನ್ನ ಬಿಟ್ಕೊಡ್ತಾರೆ. ಆವಾಗ ನಿಮ್ಗೇನಾರು 3ನೇ ರೌಂಡಲ್ಲಿ ಬೇರೆ ಕಾಲೇಜ್ ಸಿಕ್ಕಿದರೆ ಆವಾಗ ಅವರು ನಿಮ್ಮ ಫೀಸ್ ಆ ಒಂದು ಕಾಲೇಜ್ಗೆ ಹೋಗುತ್ತೆ, ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ನಾವು 3ನೇ ರೌಂಡಿಗೆ ಹೋಗೋದು, ಅವರು 3ನೇ ರೌಂಡಿಗೆ ನಿಮಗೆ ಒಂದು ಲಾಗಿನ್ ಪೋರ್ಟಲ್ ಬಿಡ್ತಾರೆ, ಅದಕ್ಕೂ ಒಂದು ದಿನಾಂಕವನ್ನು ಪ್ರಕಟ ಮಾಡ್ತಾರೆ. ಆವಾಗ ನಾವು ನಿಮಗೆ ಗೊತ್ತಾದರೆ ನಾವು ನಿಮಗೆ ನೋಟಿಫಿಕೇಷನ್ ತಿಳಿಸ್ತೀವಿ. ಆ ಒಂದು ದಿನಾಂಕದಲ್ಲಿ ನಿಮಗೆ ಒಂದು ಲಾಗಿನ್ ಪೋರ್ಟಲ್ ಓಪನ್ ಮಾಡ್ತಾರೆ. ಅಲ್ಲಿ ನೀವು 5,000 ಪೆನಾಲ್ಟಿಯನ್ನು ಕಟ್ಟಬೇಕಾಗುತ್ತೆ, ದಂಡವನ್ನು ಕಟ್ಟಿ ಮತ್ತು ಏನು ನೋಂದಣಿ ಏನು ರಿಜಿಸ್ಟ್ರೇಷನ್ ಲಾಗಿನ್ ಫೀಸ್ ಇರುತ್ತೋ ಅದನ್ನು ಮತ್ತೆ ಕಟ್ಟಬೇಕಾಗುತ್ತೆ. ಕಟ್ಟಿ ನೀವು 3ನೇ ರೌಂಡಿಗೆ ಹೋಗಬೇಕಾಗುತ್ತೆ. ಅವರು 3ನೇ ರೌಂಡಿನ ಒಂದು ಲಾಗಿನ್ ಕ್ರೆಡೆನ್ಷಿಯಲ್ ಬಿಡೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ. 3ನೇ ರೌಂಡಿಗೆ ಹೋಗಬೇಕು ಅಂದರೆ 3ನೇ ರೌಂಡಿಗೆ ಭಾಗವಹಿಸಿದರೆ ನಿಮಗೇನು ಈಗೊಂದು 2ನೇ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆಯೋ ಅದು ಡಿಲೀಟ್ ಆಗುತ್ತೆ. ಉಳಿದಂಥ ಕಾಲೇಜಲ್ಲಿ ನೀವು 3ನೇ ರೌಂಡಿಗೆ ಭಾಗವಹಿಸಬೇಕಾಗುತ್ತೆ. ಅಲ್ಲಿ ನೋಟಿಫಿಕೇಷನಲ್ಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ನೀವು ಯಾವ ಚಾಯ್ಸ್ನ ತೊಗೊಳ್ತೀರಾ ಅದನ್ನ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಚಾಯ್ಸ್ ತೊಗೊಂಡ್ರೆ 1ನೇ ಚಾಯ್ಸ್ ತೊಗೊಂಡ್ರೆ ಅದ್ರ ಮೇಲೆ ಒಂದು ಮೇಲೆ ಕ್ಲಿಕ್ ಮಾಡಿ ಅಪ್ಡೇಟ್ ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿ. ಚಾಯ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ಬರುತ್ತೆ. ಒಂದು ಓದ್ಕೊಳ್ಳಿ, ಇದನ್ನು ಡಿಕ್ಲರೇಷನ್ ಓದ್ಕೊಂಬಿಟ್ಟು ಅಂಡರ್ಸ್ಟ್ಯಾಂಡ್ ಪ್ರೊಸೀಡ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಕನ್ಫರ್ಮ್ ಅಂತ ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಅಷ್ಟೇ. ಕನ್ಫರ್ಮ್ ಅಂತ ಟೈಪ್ ಮಾಡಿ ಲಾಕ್ ಆ್ಯಂಡ್ ಕನ್ಫರ್ಮ್ ಚೇಂಜ್ ಅಂತ ಮೇಲೆ ಕ್ಲಿಕ್ ಮಾಡಿ. ಚಾಯ್ಸ್ ಇಲ್ಲಿಗೆ ನಿಮಗೆ ಕನ್ಫರ್ಮ್ ಆಯಿತು. ನೀವು 3ನೇ ರೌಂಡಿಗೆ ಹೋಗೋದಾದ್ರೆ ಈಗ ಸಿಕ್ಕಿರೋದಕ್ಕೆ ಚಾಯ್ಸ್ 1 ತೊಗೊಂಡು ಫೀಸ್ ಕಟ್ಟಿ ಹೋಗಿ, ಇಲ್ಲ ಇಲ್ಲಿಂದ ಹೊರಗೆ ಹೋಗ್ತೀನಿ ಅಂದರೆ ಚಾಯ್ಸ್ 4 ತೊಗೊಂಡು ಹೋಗಿ. ಇದಾದಮೇಲೆ ಇಲ್ಲಿ ಪ್ರಿಂಟ್ ಮೈ ಚಾಯ್ಸ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದು PDF ನೀವು ಚಾಯ್ಸ್ ತೊಗೊಂಡಿರೋದನ್ನ PDF ಡೌನ್ಲೋಡ್ ಮಾಡಿ. ಚಾಯ್ಸ್ 1 ತೊಗೊಂಡ್ರು ಕೂಡ ನಿಮಗೆ ಸ್ಲಿಪ್ ಡೌನ್ಲೋಡ್ ಆಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವು ಈಗ ಚಾಯ್ಸ್ 4 ತೊಗೊಂಡಿವಿ ಅಂತ ತಿಳ್ಕೊಳೋಣ. ಇಲ್ಲಿ ಚಾಯ್ಸ್ 4 ಇದೆ, ನೀವೀಗ ಮಿಸ್ ಆಗಿ ಹಾಕಿದರೆ ನೀವು
ಏನು 25ರಿಂದ 27ನೇ ತಾರೀಕು ಹೊರಗಡೆ ನೀವು ಮತ್ತೆ ಇದನ್ನು ಚಾಯ್ಸ್ ಚೇಂಜ್ ಅಂತ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಚಾಯ್ಸ್ ಚೇಂಜ್ ಮಾಡ್ಕೋಬೋದು ಮತ್ತೆ ಬಂದು. ಇಲ್ಲ ಅಂದರೆ ನೀವು ಮತ್ತೆ 27 ಮುಗಿದ ಮೇಲೆ ನೀವು ಏನಾದರೂ ಚೇಂಜ್ ಮಾಡೋಕ್ಕಾಗಲ್ಲ. ಅಷ್ಟರೊಳಗೆ ಏನು ಡಿಸಿಷನ್ ಕೂಡ ನೀವು ತಗೊಂಡು ಚಾಯ್ಸ್ ಚೇಂಜ್ ಮಾಡ್ಕೋಬೋದು. ಅದಾದಮೇಲೆ ಇಲ್ಲಿ ಪ್ರಿಂಟ್ನ ತಗೊಳ್ಳೋದು ಇದ್ರ ಮೇಲೆ ಕ್ಲಿಕ್ ಮಾಡಿ. ನಮಗೆ ಈ ಥರ ಇದು ಚಾಯ್ಸ್ 4 ಇರೋದ್ರಿಂದ ಈ ಥರ ನಿಮಗೆ ತೋರಿಸುತ್ತೆ. ನಿಮಗೆ ಚಾಯ್ಸ್ 1 ಇದ್ದರೆ ನಿಮ್ಮ ಸ್ಲಿಪ್ ಡೌನ್ಲೋಡ್ ಆಗುತ್ತೆ, ಯಾವ ಕಾಲೇಜು ಎಲ್ಲ ಡೀಟೇಲ್ಸು ಇದು ಪೇಮೆಂಟಿಂದೆಲ್ಲ ನಿಮಗೆ ತೋರಿಸುತ್ತೆ. ಇದು ಚಾಯ್ಸ್ 4 ಇರೋದ್ರಿಂದ ಯಾವುದು ತೋರಿಸಲ್ಲ. ಹಂಗಾಗಿ ನೀವು ಚಾಯ್ಸ್ 1 ತೊಗೊಂಡು ಈ ಥರ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಸ್ಲಿಪ್ ಡೌನ್ಲೋಡ್ ಆಗಲಿಲ್ಲ ಅಂದರೆ ನೀವಿಲ್ಲಿ ಓಮ್ ಅಂತ ಆಪ್ಷನ್ ಇದೆ, ಮೇಲೆ ಬನ್ನಿ. ಓಮ್ ಮೇಲೆ ಬಂದು ಡೌನ್ಲೋಡ್ PDF ಅಂತ ಒಂದು ಆಪ್ಷನ್ ಇದೆ. ನೀವು ಚಾಯ್ಸ್ ಏನಾದರೂ ಫಿಲ್ ಮಾಡಿದಾಗ ಸರ್ವರ್ ಇಶ್ಯೂ ಬಂದು ಅಥವಾ ಏನಾಗಿ ಡೌನ್ಲೋಡ್ ಆಗಲಿಲ್ಲ ಅಂದರೆ ಮತ್ತೆ ಇಲ್ಲಿ ಡೌನ್ಲೋಡ್ PDF ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಸ್ಲಿಪ್ನ ಡೌನ್ಲೋಡ್ ಮಾಡ್ಕೋಂಥದ್ದು. ಇಷ್ಟು ನಿಮಗೆ ಒಂದು ಹೊಸ ಅಪ್ಡೇಟ್ಸ್ ಇರೋ ಅಂಥದ್ದು. ಇಲ್ಲಿ ನೀವು ನೋಡ್ಬೋದು ನಿಮಗೆ ಯಾವ ಕಾಲೇಜು ಯಾವ ಕೋರ್ಸ್ ಅಂತಲೂ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. ನೀವು ಯಾವ ಚಾಯ್ಸ್ನ ತೊಗೊಳ್ತೀರಾ ನಿಮ್ಮ ಡಿಸಿಷನ್ ತೊಗೊಂಡು ನೀವು ಚಾಯ್ಸ್ನ ಹಾಕಿ. ಇಷ್ಟು ನಾನು ನಿಮಗೆ CET ಮತ್ತು ನೀಟ್ ಏನು ಅಪ್ಡೇಟ್ಸ್ ಬಂದಿದೆ ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಒಂದು ರಿಸಲ್ಟ್ನ 2ನೇ ರೌಂಡಿನ ರಿಸಲ್ಟ್ನ ನೋಡೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಚಾಯ್ಸ್ ಬಗ್ಗೆನೂ ಕೂಡ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಯಾರೆಲ್ಲ ನಿಮ್ಮ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಆ ಒಂದು ಸ್ಟೂಡೆಂಟ್ ಇದ್ದರೆ CET ನೀಟ್ ಸ್ಟೂಡೆಂಟ್ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಈ ವಿಡಿಯೋನಲ್ಲಿ ಎಲ್ಲ ಅಪ್ಡೇಟ್ಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಒಂದು CET ನೀಟ್ ಮತ್ತು ಕಾಂಪಿಟೇಟಿವ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬಂದರೆ ನಮ್ಮ ಚಾನಲ್ ಮುಖಾಂತರ ನಾವು ನಿಮಗೆ ತಿಳಿಸ್ತಾ ಇರ್ತೀವಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ವಾಟ್ಸಪ್ ಚಾನಲ್ನು ಕೂಡ ಜಾಯಿನ್ ಆಗಿ ಅಲ್ಲೂ ಕೂಡ ಎಜುಕೇಷನ್ ಬಗ್ಗೆ ಸ್ಕಾಲರ್ಶಿಪ್ ಬಗ್ಗೆ ಎಲ್ಲ ಅಪ್ಡೇಟ್ಸ್ಗಳನ್ನು ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಸ್ಕೀಮ್ ಬಗ್ಗೆಯೂ ಕೂಡ ಅಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಟ್ಸಪ್ನು ಕೂಡ ಜಾಯಿನ್ ಆಗಿ. ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗೆ ಲೈಕ್ ಕೊಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.